ಬೆಂಗಳೂರು ಬಂದು 40 ವರ್ಷ ಆಯಿತು. ಬ್ಯಾಂಗ್ಳೂರೇ ನಾನು. ನಂದು ಮನೆ ಮತ್ತು ಮಾಡಿ ರೋಡು. ಬ್ಯಾಂಗ್ಳೂರು 40 ವರ್ಷ ಆಯಿತು. ನಾನು ಚಿಕ್ಕ ವಯಸ್ಸಿನ 15 ರೂಪಾಯಿ ಇದನ್ನೇ ಕೆಲಸ ಮಾಡ್ತಾಯಿದ್ದೀನಿ ನಾನು. ನಮಗೆ ಏನು ಗೌರ್ಮೆಂಟಿಂದ ಏನು ಸಹಾಯ ಇಲ್ಲ. ನಾನು ಕಾರ್ಡ್ ಏನು ಮಾಡಿಸಿಲ್ಲ. ಬಂದು ಮಾಡಿಸ್ಕೊಟ್ರೆ ನಮಗೆ ಸಹಾಯ ಉಪಯೋಗ ಆಗುತ್ತೆ. ನಾನು 40 ವರ್ಷದಿಂದ ಮಾಡ್ತಾಯಿದ್ದೀನಿ. ನನಗೆ 15 ರೂಪಾಯಿ ಕೂಲಿ 15 ರೂಪಾಯಿ ಕೂಲಿ ಇತ್ತು. ಈಗ ನನಗೆ 1800 ರೂಪಾಯಿ. ಹೌದು. ಈಗ 1000 ರೂಪಾಯಿ ದಿನ ಕೂಲಿ ಅಂತ ಅಂದರೆ ಈಗ ಮನೆ ಮಕ್ಕಳೆಲ್ಲ 2 ಹೆಣ್ಮಕ್ಳು ಓದಿಸಿ ಮದುವೆ ಮಾಡಿದ್ದೀನಿ. ನಮ್ಮ ಹೆಣ್ಮಕ್ಳೆಲ್ಲ ಓದಿಸಿದ್ದೀನಿ. ನಮ್ಮ ಹುಡುಗ ನಾನು ನಮ್ಮ ಹೆಂಗಸರು ಮಾಡ್ತಾವ್ರೆ. ಇದೇ ಕೆಲಸ ಮಾಡೋದು ನಾವು. ಒಂದಿನ ಕೂಲಿ ಇರುತ್ತೆ, ಒಂದಿನ ಕೂಲಿ ಇರಲ್ಲ. ಯಾವುದು ಇರಲ್ಲ. 1100 ರೂಪಾಯಿ ಇಲ್ಲಾಂದ್ರೆ ಇಲ್ಲ. ಇಲ್ಲಾಂದ್ರೆ ಇಲ್ಲ. ಸರ್ಕಾರದಲ್ಲಿ ಕೆಲವೊಂದು ಅನುದಾನಗಳಿದೆ. ಹೌದು. ಈಗ ಕಾರ್ಯಕರ್ತರು ಲೇಬರ್ ಡಿಪಾರ್ಟ್ಮೆಂಟ್ ಕೆಲವು ಅನುದಾನಗಳ ಬಗ್ಗೆ ಗೊತ್ತಾ ನಿಮಗೆ? ಗೊತ್ತು ಸರ್. ಕೆಲವು ಮೀಟಿಂಗ್ ಎಲ್ಲ ಹೋಯ್ತಾ ಇದ್ದಾರೆ. ಆದರೆ ಏನಾದರೆ ಸ್ವಲ್ಪ ಏನು ಗಿಫ್ಟ್ ಕೊಟ್ಟು ಕಳಿಸ್ಕೊಡ್ತಾರೆ ಅಷ್ಟೇ. ಈ ಸಿಮೆಂಟ್ ಹೆಂಗೆ ಪವರ್ ಹೆಂಗಿದೆ, ಬೆಲ್ಲ ಸೂಪರ್ ಹೆಂಗಿದೆ, ಅಲ್ಟ್ರಾಟೆಕ್ ಹೆಂಗಿದೆ, ಆ ಥರ ಟ್ರೈನಿಂಗ್ ಕೊಡ್ತಾರೆ. ಮೀಟಿಂಗ್ ಕರೆಸ್ತಾರೆ, ಹೋಯ್ತೀವಿ. ಏನೋ ಒಂದೊತ್ತು ಊಟ ಹಾಕ್ಬಿಟ್ಟು ಏನೋ ಗಿಫ್ಟ್ ಬಾಕ್ಸ್ ಕೊಟ್ಟು ಕಳಿಸ್ಕೊಡ್ತಾರೆ ಅಷ್ಟೇ. ಈಗ ಸರ್ಕಾರದ ಸೌಲಭ್ಯಗಳು ಲೇಬರ್ ಕಾರ್ಡ್ ಬಗ್ಗೆ ಆಗಿರ್ಬೋದು. ನಾವು ಇನ್ನೂ ಲೇಬರ್ ಮಾಡಿಸ್ಕೊಂಡಿಲ್ಲ ಸರ್. ಇನ್ನು ಮಾಡಿಸ್ಕೊಂಡಿಲ್ಲ ಈಗ ಮೊನ್ನೆ ಕಾರ್ಮಿಕ ಸಚಿವರು ಏನು ಮಾಡಿದ್ದಾರೆ ಅಂತಂದ್ರೆ ಒಂದು 23 ಲೇಬರ್ ಕಾರ್ಡ್ ಒಂದು 23 ವರ್ಗಗಳನ್ನ ಸೇರಿಸಿದ್ದಾರೆ. ಸಂಘಟಿತ ವರ್ಗ ಅಂತ. ಹೌದು ಹೌದು ಹೌದು. ಈಗ ಲೇಬರ್ ಕಾರ್ಡ್ ಅಂದ್ರೆ ಬರೋ ಲೇಬರ್ ಕಾರ್ಡ್ ಅಥವಾ ಈಗ ಸ್ಮಾರ್ಟ್ ಕಾರ್ಡ್ ಇದೆ. ಹೌದು. ಉದಾಹರಣೆಗೆ ಏನು ಅಂತಂದ್ರೆ ಈಗ ಯಾರಿಗೊಂದು ಏನೋ ಹೆಚ್ಚು ಕಡಿಮೆ ಆರೋಗ್ಯ ಹೆಚ್ಚು ಕಡಿಮೆ ಹೌದು 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 ಗೊತ್ತಾಯ್ತು. ಹೌದು ಸರ್. ಈಗ ಒಂದು ಮದುವೆ ಮಾಡಿದ ಒಂದು 10-50 ಸಾವಿರ ಗಂಟ. ಹೌದು ಸರ್ ಕೊಡ್ತಾರೆ ಸರ್. ಹೌದು ಸರ್. ಹೌದು ಸರ್ ಕೊಡ್ತಾರೆ ಸರ್. ಸ್ವಲ್ಪ ಮರಣ ಗಿಣ. ಹೌದು ಸರ್. ನಾನು ಮಾಡಿಸ್ಕೊಂಡಿಲ್ಲ. ನಮ್ಮೆಲ್ಲ ಮಾಡಿದ್ದಾರೆ. ನಮ್ಮ ಬ್ರದರ್ಲ್ಲ ಮಾಡಿದ್ದಾರೆ. ಅವ್ರು ಹೆಣ್ಮಕ್ಳು ಮದುವೆ ಮಾಡಿದಾಗ ಅಲ್ಲಿನಿಗೂ 50 ಸಾವಿರ ಬಂತು, ಮಗಳಿಗೆ 50 ಸಾವಿರ ಬಂತು. ಅವ್ರು ಹುಡುಗರೆಲ್ಲ ಇಲ್ಲೇ ಓದಿಸಿದ್ರು. ನಮ್ಮ ಹೆಣ್ಮಕ್ಳು ಓದಿಸಿ ತಮಿಳ್ನಾಡಲ್ಲಿ ಮದುವೆ ಮಾಡಿಕೊಟ್ಟಿದ್ದೀನಿ. ನಾನು ಬಂದಿದ್ದು 10 ವಯಸ್ಸಲ್ಲಿ ಬಂದೆ ಬೆಂಗಳೂರಿಗೆ. ಈಗ ನನಗೆ 50 ವರ್ಷ ಆಗುತ್ತೆ. ಈಗ ಮೊನ್ನೆ ಕಾರ್ಮಿಕ ಸಚಿವರು ಇಷ್ಟೊಂದೆಲ್ಲ ಮಾಡ್ತಿರೋದು ಕಾರ್ಮಿಕರಿಗಾಗಿ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಅನಿಸುತ್ತೆ? ಈಗ ಸಂತೋಷ್ ಲಾಡ್ ಅವರು ಅನುದಾನ ತರಬೇಕು, ಕಾರ್ಮಿಕರು ಎಲ್ಲ ಪ್ರತಿಯೊಬ್ಬರು ಒಂದು ಕಾರ್ಮಿಕರೇ. ಹೌದು ಹೌದು. ಅನುದಾನ ಹೋಗಬೇಕು ಅಂತ ಒಂದು ಅಂಬೇಡ್ಕರ್ ಅನುದಾನ ಅಡಿಗೆ ಒಂದು ಕಾರ್ಮಿಕ ಇಲಾಖೆಯನ್ನು ತಂದಿದ್ದಾರೆ. ಸಂತೋಷ್ ಲಾಡ್ ಬಗ್ಗೆ ಏನು ಹೇಳ್ತೀರಾ ನೀವು? ಸರ್ ನಾವು ಮಾಡಿಕೊಟ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾವು ಚಿಕ್ಕ ವಯಸ್ಸಿನ ಮಾಡ್ತಾ ಇದ್ದೀವಿ. ನಮಗೇನು ಸ್ವಂತ ಮನೆ ಬಾಡಿಗೆ ಮನೆಯಲ್ಲೇ ಇದ್ದೀವಿ ನಾವು. ಆವಾಗಿಂದ ಬಾಡಿಗೆ ಮನೇಲಿದೆ. ಸ್ವಲ್ಪ ದಿವಸ ಬಂದು ವಾಚ್ಮೆನ್ ಸುಟ್ಟು ಬಿಲ್ಡಿಂಗಲ್ಲಿ ಇದ್ವಿ. ಆಮೇಲೆ ನನಗೆ ಮ್ಯಾರೇಜ್ ಆದಮೇಲೆ ನಾನು ಬಾಡಿಗೆ ಮನೆಗೆ ಹೋಗ್ಬಿಟ್ಟೆ. ನಾನು ಬಂದು ಮಾಡಿರೋದು ಬಂದು 30 ವರ್ಷ ಆಯಿತು. ಇಲ್ಲಿ ನಾನು ಮೇಸನ್ ಗಾರಿಯವನು. ಇಲ್ಲ ನಾನು ಮೇಸ್ತ್ರಿ ಗಾರೆ ಮೇಸ್ತ್ರಿ. ನನಗೆ ಉದಾಹರಣೆ ನಿಮಗೆ ಈಗ ಗಾರೆಗೆ ಕಲಿಸ್ಬೇಕಾದ್ರೆ ಕೈಗೆ ಎಲ್ಲ ಇದಾಗಿರುತ್ತೆ. ಕೈ ಗ್ಲೌಸ್ ಹಾಕ್ಕೊಂತೀವಿ ಸರ್. ಕೈ ಗ್ಲೌಸ್ ಹಾಕ್ಕೊಂತೀವಿ, ಕಾಲಿಗೆ ಶೂ ಹಾಕ್ಕೊಂತೀವಿ. ಕಾಂಕ್ರೀಟ್ ಕೆಲಸ ನಾವು ಕಾಲಿಗೆ ಶೂ ಹಾಕ್ಕೊಂತೀವಿ. ಈಗ ನಮ್ಮ ಸೇಫ್ಟಿ ನೋಡಬೇಕಲ್ವಾ. ಸಡನ್ ಸಿಮೆಂಟ್ L&T ಕಾಂಕ್ರೀಟ್ ಬಂತು, ನಾವು ಶೂ ಹಾಕ್ಕೊಂಡಿಲ್ಲ, ಕಾಲೆಲ್ಲ ತೂತು ಬಿದ್ದಾಗುತ್ತೆ, ಕೆಮಿಕಲ್ ಮಿಕ್ಸ್ ಆಗಿದೆ. ನಮ್ಮ ಸೈಡ್ ಮಾಡಿದ್ರೆ ಇನ್ನೊಂದು ದಿವಸ ಕೆಲಸ ಮಾಡ್ಬೋದು. ಇಲ್ಲಾಂದ್ರೆ ಒಂದು ದಿವಸ ಕೆಲಸ ಮಾಡಿಬಿಟ್ಟು ಇನ್ನೊಂದು ದಿವಸ ಮನೇಲಿ ಇರಬೇಕು. ನಮ್ಮ ಸೈಡ್ ಮಾಡ್ಕೊತೀವಿ ನಾವು. ಅದೇನು ನಾವು ಸ್ವಂತ ಕಾಸು ನಾವು ಇಸ್ಕೊಂತೀವಿ. ಹೌದು ಸರ್. ಹೌದು. ಅದಕ್ಕೆ ಕೈ ಗ್ಲೌಸ್ ಹಾಕೊಂಬಿಡೋದು. ಕೈ ಗ್ಲೌಸ್ ಕಾಲಿಗೆ ಶೂ ಹಾಕೊಂಬಿಡೋದು. ಇನ್ನೇನು ನಮ್ಮ ಸೈಡ್ನ ನೋಡ್ಕೋಬೇಕಲ್ವಾ. ಇಲ್ಲಾಂದ್ರೆ ಕೆಲಸ ಬದುಕೋಕ್ಕಾಗಲ್ಲ. ಒಂದು ದಿವಸ ಮನೆಯಲ್ಲೆಲ್ಲ 1200 ರೂಪಾಯಿ ಹೋಗುತ್ತೆ. ಈ ಮುಖಾಂತರ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಸಿದ್ದರಾಮಯ್ಯ ನಮಗೇನೋ ಒಂದು ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿತ್ತು. ನಾನು ಇನ್ನೂ ಬಿಲ್ಡಿಂಗ್ ಕೆಲಸ ಮುಗಿದು ಇಲ್ಲೇ ಇರ್ತೀನಿ. ಒಂದು ಆಧಾರ್ ಕಾರ್ಡ್ ಮಾಡಿಕೊಟ್ಬಿಟ್ಟು ಒಂದು ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಗೌರ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಈಗ ಲೇಬರ್ ಕಾರ್ಡ್ ಅನ್ನೋದು ಯಾವುದೋ ಸೈಬರ್ ಸೆಂಟರ್ಗೆ ಹೋಗಿ ನೀವೇ ಲೇಬರ್ ಕಾರ್ಡ್ ಮಾಡಿಸ್ಕೊಬೋದು. ಈಗ ಸ್ಮಾರ್ಟ್ ಕಾರ್ಡು ಮಾಡಿಸಿದೆ. ನಮ್ಮವ್ರು ಮಾಡ್ತಾರೆ. ಅದು ದುಡ್ಡು ತೊಗೊಂಡು ಮಾಡ್ತಾರೆ. 1500 ರೂಪಾಯಿ ತೊಗೊಳ್ತಾರೆ. 1500 ರೂಪಾಯಿ 1500 ರೂಪಾಯಿ ತಗೊಂಡು ನಿಮಗೆ ಲೇಬರ್ ಕಾರ್ಡ್ ಮಾಡ್ಕೊಡ್ತಾರೆ. ಅದೊಂದು ಆಫೀಸ್ ಇದೆ. ಅಲ್ಲಿ ಹೋಗ್ಬಿಟ್ಟು ನಾನು ನಮ್ಮದು ಆಧಾರ್ ಕಾರ್ಡು, ಫೋಟೋ, ಅಡ್ರೆಸ್ ಬಿಟ್ಟು ಕೊಡ್ತಾರೆ. ಕರೆಂಟ್ ಬಿಲ್ ಒಂದು ಕೊಟ್ಟರೆ ಅವರು 1000 ಬೀಸ್ಕೊಂಡು ಮಾಡ್ಕೊಡ್ತಾರೆ. ಹೌದು ಸರ್. ಈಗ ಉಚಿತವಾಗಿ ಸ್ಮಾರ್ಟ್ ಕಾರ್ಡ್ ಅಂತ ಮಾಡಿದ್ದಾರೆ. ಹೌದು. ಉಚಿತವಾಗಿ ಕೊಡಬೇಕು ಕಾರ್ಮಿಕರಿಗೆ ಅನ್ನೋದೊಂದು ಸಂತೋಷ್ ಲಾಡ್ ಅವರು ಸ್ಮಾರ್ಟ್ ಕಾರ್ಡ್ ಯೋಜನೆ ಮಾಡಿದ್ದಾರೆ. ಹೌದು. ಸ್ಮಾರ್ಟ್ ಕಾರ್ಡ್ ಯೋಜನೆ ನಿಮಗೆ ಎಷ್ಟು ಖುಷಿ ಅನಿಸುತ್ತೆ ನಿಮಗೆ? ಖುಷಿ ಆಗುತ್ತೆ ಸರ್. ಖುಷಿ ಆಗುತ್ತೆ. ಒಂದು ಕಡೆ ಮಾಡ್ಕೊಟ್ಟು ಹೆಲ್ಪ್ ಆಗುತ್ತೆ. ಖುಷಿ ಆಗುತ್ತೆ. ಡೂಪ್ಲಿಕೇಟ್ ಕಾರ್ಡ್ ಮಾಡ್ಕೊಡ್ತಾ ಇರ್ತಾರೆ. ಡೂಪ್ಲಿಕೇಟ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡಿಸಿ ಇಲ್ಲ ಪ್ರತಿಯೊಬ್ಬರಿಗೂ ಇಲ್ಲ. ಡೂಪ್ಲಿಕೇಟ್ ಮಾಡೋದು ಒಂದು ಸುಮ್ಮನೆ ಇರೋದೊಂದು ಮಾಡೋದು ಮಾಡ್ಕೊಡ್ತಾರೆ. ಸ್ವಲ್ಪ ಹೆಲ್ಪ್ ಚೆನ್ನಾಗಿ ಮಾಡ್ಕೊಟ್ಟು ನಮ್ಗೆ ಹೆಲ್ಪ್ ಆಗುತ್ತೆ. ಏನು ಹೇಳ್ಕೊಳ್ತೀರಾ ಸಂತೋಷ್ ಲಾಡ್ ಅವ್ರ ಮುಖಾಂತರ? ಸರ್ ನಮ್ಗೆ ಮಾಡ್ಕೊಟ್ಟು ಸ್ವಲ್ಪ ಇದು ಮಾಡಿ ಹೆಲ್ಪ್ ಮಾಡಿ ಅಷ್ಟೇ. ಓಕೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.